ಆತ್ಮೀಯ ಬಂಧುಗಳೇ, ಶ್ರೀ ರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಫಲ ಭಾರನ ನಮಿ ಬಿಟಪ ಸಬ್ ರಹೆ ಭೂಮಿ ನಿಯರಾಯಿ, पर उपकारी पुरुष जिमि नवहि सुसंपति पाई, देखी राम अति रुचिर तलावा, मज्जनु कीन्ह परम सुख पावा, देखी सुंदर तरुबर छाया, बैठे अनुज सहित रघुराया, तह पुनि सकल देव मुनि आये, स्तुति करी निज धाम सिधाये, बैठे परम प्रसन्न कृपाला, कहत अनुज सन कथा रसाला, बिरहवंत भगवंत ही देखी, नारद मन भा सोच विशेषी, मोर साप करी अंगीकारा, सहत राम नाना दुख भारा, ऐसे प्रभु ही बिलोकमु जाई, पुनि न बनिहि अस अवसरु आई, यह बिचारी नारद कर बीना, गए जहाँ प्रभु सुख आसीना, गावत रामचरित मृदुबानी, प्रेम सहित बहु भांति बखानी, करत दंडवत लिए उठाई, राखे बहुत बार उर लाई, स्वागत पूंछी निकट बैठारे, लक्ष्मण सादर चरण पखारे. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶಿವ ಪಾರ್ವತಿಗೆ ಆ ಕಾಡಿನ ವರ್ಣನೆ ಮಾಡ್ತಾ ಅಲ್ಲಿರುವಂಥ ಪಶು ಪಕ್ಷಿಗಳು, ಗಾಳಿ, ವಾತಾವರಣ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಮೇಲೆ ರಾಮ ಆ ಕಾಡಿನ ವರ್ಣನೆಯನ್ನ ಲಕ್ಷ್ಮಣನಿಗೆ ಹೇಳ್ತಾ ಇದ್ದ, ನೋಡು ಹೇಗಿದೆ ಅಂತಂದ್ಬಿಟ್ಟು, ಇದೆಲ್ಲ ನನ್ನನ್ನೇ ನೋಡಿ ಹೇಳ್ತಾ ಇದೆಯೇನೋ ಅನ್ನೋ ರೀತಿ ಇದೆ ಅಂತೆಲ್ಲ ಹೇಳ್ತಾನಲ್ವಾ, ಅದನ್ನ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಪರೋಪಕಾರಿ ಪುರುಷರಿರ್ತಾರಲ್ಲ, ಅವರು ದೊಡ್ಡ ದೊಡ್ಡ ಸಂಪತ್ತನ್ನು ಪಡೆದಿದ್ರು ಕೂಡ ವಿನಯದಿಂದ ಬಾಗೋ ಹಾಗೆ, ಈಗ ಅವರು ಎಷ್ಟೇ ಕಲ್ತಿದ್ರು ಅವರಲ್ಲಿ ವಿನಯ ಅನ್ನೋದಿರತ್ತೆ. ಅಲ್ಲಿನ ವೃಕ್ಷಗಳಿದೆಯಲ್ಲ, ಅದಕ್ಕೆ ಹೋಲಿಸ್ತಾ ಇದ್ದಾರೆ ದೊಡ್ಡ ಪುರುಷರಿಗೆ. ಅದು ತನ್ನ ಹಣ್ಣಿನ ಭಾರದಿಂದ ನೆಲಕ್ಕೆ ಬಾಗಿತ್ತು. ಹೇಗೆ ಸಂಪತ್ತನ್ನು ಪಡೆದಿರುವಂತಹವರು ಬಾಗಿರ್ತಾರೋ ಆ ರೀತಿ ಆ ವೃಕ್ಷಗಳು ಬಾಗಿತ್ತು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನಾವು ನಾರದರಿಗೆ ಶ್ರೀರಾಮ ಉಪದೇಶ ಕೊಡ್ತಾನಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೇನಿದು ಕಾಡಲ್ಲಿ ರಾಮ ಲಕ್ಷ್ಮಣ ಬರ್ತಾ ಇದ್ದಾರೆ, ಇಲ್ಲಿ ನಾರದರು ಹೇಗೆ ಬಂದರು ಅಂತ ನಮಗೆ ಒಂದು ಪ್ರಶ್ನೆ ಬರ್ಬೋದಲ್ವಾ? ಅದಕ್ಕೆ ಉತ್ತರ ಈಗ ನೋಡೋಣ. ಅತ್ಯಂತ ಸುಂದರವಾದಂತಹ ಈ ಸರೋವರವನ್ನು ನೋಡಿ ಶ್ರೀರಾಮ, ಅಂದರೆ ಆ ಪಂಪಾ ಸರೋವರದ ಹತ್ರಕ್ಕೆ ಬರ್ತಾನಲ್ವಾ, ಆ ಸುಂದರವಾಗಿರುವಂಥ ಸರೋವರ ಅದನ್ನು ನೋಡಿದ ಮೇಲೆ ಅಲ್ಲಿ ಅವನು ಮೆಂದು ಪರಮ ಸುಖಿ ಆಗ್ತಾನೆ. ಆ ಸರೋವರದಲ್ಲಿ ಮೀಯೋದು ಅಂದರೆ ಮುಳುಗೋದು ಅಥವಾ ಸ್ನಾನ ಮಾಡೋದು ಅಂತ ಹೇಳ್ತೀವಲ್ವಾ, ಅದರಲ್ಲೇ ಒಂದು ಆನಂದ ಸಿಗುತ್ತೆ. ನಾವೊಂದು ಮೆಷಿನ್ ಥರ ಹೋಗ್ಬಿಟ್ಟು ನೀರಲ್ಲಿ ದಬಕ್ಕಂದು ಬಿದ್ದುಬಿಡೋದು, ಎದ್ಬಿಟ್ಟು ಬಂದ್ಬಿಡೋದು, ಆ ರೀತಿ ಅಲ್ಲ. ಆ ನೀರಿನ ಒಂದು ಪವರ್ ಇರುತ್ತೆ, ಅದರಿಂದ ನಮ್ಮ ಬಾಡಿನಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ. ಅದನ್ನೆಲ್ಲ ನಾವು ಗಮನಿಸ್ಬೇಕು, ಆಯಿತಾ? ಅದನ್ನೆಲ್ಲ ಅನುಭವಿಸೋದಿಲ್ಲ ನಾವು. ಸುಮ್ಮನೆ ಹೋಗ್ತೀವಿ, ಏನೋ ಎಲ್ಲರೂ ಮಾಡ್ತಾರೆ ನಾವು ಮಾಡಿಬಿಟ್ಟು ಬಂದ್ಬಿಡೋದು, ಆ ರೀತಿ ಮಾಡ್ತೀವಿ. ಆದರೆ ಒಂದೊಂದನ್ನು ಕೂಡ ನಾವು ಅನುಭವಿಸ್ಬೇಕು, ಆಗಲೇ ನಮಗೆ ಅದರದ್ದು ಒಂದು ಇಂಪಾರ್ಟೆನ್ಸ್ ಏನು ಅಥವಾ ಅದರಿಂದ ನಮಗೆ ಏನು ಸಿಗ್ತಾ ಇದೆ ಅನ್ನೋದು ಗೊತ್ತಾಗೋದು. ಊಟ ಮಾಡಬೇಕಾದ್ರೂ ಅಷ್ಟೇ, ಟಿ ವಿ ನೋಡಿಕೊಂಡು ಅಥವಾ ಇನ್ನೇನೋ ನೋಡಿಕೊಂಡು ಅದನ್ನು ತಿನ್ನಬಾರ್ದು. ಆವಾಗ ನಾವು ಏನು ತಿಂತಾ ಇದ್ದೀವಿ, ಅದರಿಂದ ನಮ್ಗೆ ಏನು ಟೇಸ್ಟ್ ಸಿಗ್ತಾ ಇದೆ ಅಥವಾ ನಮ್ಮ ಶರೀರಕ್ಕೆ ಏನು ಆಗ್ತಾ ಇದೆ ಅದೆಲ್ಲ ಏನೂ ಗೊತ್ತಾಗಲ್ಲ ನಮಗೆ, ಆಯಿತಾ? ಅದಕ್ಕೆ ಊಟ ಮಾಡಬೇಕಾದ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿ ನಾನೇನು ತಿಂತಾ ಇದ್ದೀನಿ ಅಂತ ಆ ತಟ್ಟೆ ನೋಡ್ಕೊಂಡು ತಿನ್ನಬೇಕು. ತಿನ್ನಬೇಕಾದ್ರೆ ಅದನ್ನು ಅಗೆದು ಅದನ್ನು ಅನುಭವಿಸ್ಬೇಕು. ಅದು ಹೇಗೆ ರುಚಿ ಕೊಡ್ತಾ ಇದೆ, ಅದರಲ್ಲಿ ಏನೇನೆಲ್ಲ ಸ್ವಾದ ಇದೆ ಅದನ್ನೆಲ್ಲ ಅನುಭವಿಸ್ತಾ ನಾವು ಊಟ ಮಾಡಬೇಕು, ಆಯಿತಾ? ಇಲ್ಲಿ ಆ ಸರೋವರದಲ್ಲಿ ಶ್ರೀರಾಮ ಮಿಂದು ಪರಮ ಸುಖಿಯಾಗ್ತಾನೆ. ಮತ್ತು ಒಂದು ಮರದ ನೆರಳಿನಲ್ಲಿ ಲಕ್ಷ್ಮಣನ ಜೊತೆ ಅವನು ಅಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾನೆ. ಇಲ್ಲಿ ರಾಮ ಲಕ್ಷ್ಮಣರು ಇರೋದನ್ನ ನೋಡಿ ದೇವತೆಗಳು ಮುನಿಗಳು ಎಲ್ಲರೂ ಬಂದು ಆ ಪ್ರಭುವನ್ನ ಸ್ತುತಿಸ್ತಾರೆ, ತಮ್ಮ ತಮ್ಮ ಧಾಮಗಳಿಗೆ ವಾಪಸ್ ಹೋಗ್ತಾರೆ. ಕೃಪಾಳುವಾದಂತಹ ಶ್ರೀರಾಮ ಪ್ರಸನ್ನ ಚಿತ್ತದಿಂದ ಕೂತ್ಕೊಂಡು ನೋಡಿ, ಈಗ ಅವನು ಪ್ರಸನ್ನ ಚಿತ್ತದಲ್ಲಿ ಕೂತ್ಕೊಂಡಿದ್ದಾನೆ. ಲಕ್ಷ್ಮಣನಿಗೆ ಅವನು ಸರಸವಾದಂತಹ ಸುಂದರ ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ.
ಈಗ ನಾವು ಎಲ್ಲಾದರೂ ಹೋದಾಗ ಸಮಯ ಸಿಕ್ತು ಅಂತಂದರೆ ಅಲ್ಲಿ ನಾವು ಒಳ್ಳೊಳ್ಳೆ ನೀತಿಗಳನ್ನು ಅಥವಾ ಭಗವಂತನ ವಿಚಾರಗಳನ್ನು ಮಾತಾಡಬೇಕೇ ಹೊರತು ಅವ್ರ ಬಗ್ಗೆ ಚಾಡಿ ಹೇಳೋದು, ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇದೆಲ್ಲ ಮಾಡಬಾರ್ದು ಆಯಿತಾ. ಇಲ್ಲಿ ಸುಂದರ ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಭಗವಂತ ಶ್ರೀರಾಮಚಂದ್ರ ವಿರಹ ವ್ಯಾಕುಲನಾಗಿರೋದನ್ನು ನೋಡಿ ನಾರದರು ಅಂದ್ಕೊಳ್ತಾರೆ. ಈಗ ನಾರದರು ಕೂಡ ಮೇಲಿಂದ ನೋಡ್ತಿದ್ದಾರೆ ರಾಮ ವಿರಹದಲ್ಲಿದ್ದಾನೆ ಅಂತಂದ್ಬಿಟ್ಟು ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ, ನನ್ನ ಶಾಪವನ್ನು ಸ್ವೀಕಾರ ಮಾಡಿದ್ರಿಂದನೇ ಶ್ರೀರಾಮ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗಿ ಬಂತಲ್ವಾ, ಇಂಥ ಭಕ್ತವತ್ಸಲ ಪ್ರಭುವನ್ನು ಹೋಗಿ ನಾನೊಂದ್ಸರಿ ನೋಡ್ಕೊಂಡು ಬರಬೇಕು, ಮತ್ತೆ ಇಂಥ ಅವಕಾಶ ನನಗೆ ಸಿಗೋದಿಲ್ಲ ಅಂತ ಯೋಚನೆ ಮಾಡಿ ಅವನ ಹತ್ರ ಇರುತ್ತಲ್ಲ ವೀಣೆ, ಅದರ ಹೆಸರು ಮಹತಿ ಅಂತಂದ್ಬಿಟ್ಟು ಆ ವೀಣೆಯನ್ನು ಕೈಗೆ ಎತ್ಕೊಂಡು ಮಧುರವಾದಂತಹ ಸ್ವರದಿಂದ ಪ್ರೇಮಾನುರಾಗದಿಂದ ಕೂಡಿ ಶ್ರೀರಾಮನ ಲೀಲೆಗಳನ್ನು ಹಾಡ್ತಾ ಶ್ರೀರಾಮ ಎಲ್ಲಿದ್ನೋ ಅಲ್ಲಿಗೆ ಅವರು ಬರ್ತಾರೆ ನಾರದ ಮುನಿಗಳು. ಇಲ್ಲಿ ಏನು ಶಾಪ ಕೊಟ್ಟರು ಅಂತ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಇದಕ್ಕೆ ಹಿಂದೆ ಒಂದು ಘಟನೆ ಇದೆ. ಏನು ಅಂತಂದರೆ ನಾರದರಿಗೆ ಮಾಯೆ ಆವರಿಸ್ಕೊಳ್ಳುತ್ತೆ. ಆವಾಗ ಅವರು ನಾನೂ ಕೂಡ ಮದುವೆ ಆಗಬೇಕು, ನನಗೂ ಕೂಡ ಹೆಣ್ಣಿನ ಸಹವಾಸ ಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಸೊ ಭಗವಂತನ ಹತ್ರಕ್ಕೆ ಬಂದ್ಬಿಟ್ಟು ನಾನು ಈಗ ಯಾವುದೋ ಒಂದು ಸ್ವಯಂವರಕ್ಕೆ ಹೋಗ್ತಾ ಇದ್ದೀನಿ, ನಾನು ತುಂಬ ಸುಂದರವಾಗಿ ಕಾಣಿಸ್ಬೇಕು, ಅಂಥ ಒಂದು ರೂಪವನ್ನು ಕೊಡು ಅಂತ ಕೇಳ್ಕೊಳ್ತಾರೆ. ಆಗ ವಿಷ್ಣು ಏನು ಮಾಡ್ತಾನೆ, ಆಯಿತು ನಿನಗಂಥ ರೂಪ ಕೊಡ್ತೀನಿ ಹೋಗಿ ನೀನು ಅಂತ ಹೇಳ್ತಾರೆ. ಆಮೇಲೆ ಸ್ವಯಂವರಕ್ಕೆ ಹೋಗಿ ಕೂತ್ಕೊಂಡಾಗ ಆ ಹುಡುಗಿ ನೋಡೋಕ್ಕೆ ಬರ್ತಾಳಲ್ಲ, ಆಗ ಇವರ ಮುಖ ಸುಂದರವಾಗಿ ಕಾಣಿಸ್ದೆ ಕಪಿ ಮುಖವನ್ನು ಕೊಟ್ಟು ಬಿಡ್ತಾರೆ. ಆವಾಗ ಅವಳು ರಿಜೆಕ್ಟ್ ಮಾಡ್ತಾಳೆ, ಅಂದರೆ ಆ ಹೆಣ್ಣು ಅವರಿಗೆ ಸಿಗೋದಿಲ್ಲ. ಸೊ ಅದಕ್ಕೆ ಕೋಪ ಬಂದು ನಾನು ಹೆಣ್ಣು ಬೇಕು ಅಂತ ಬಯಸಿದ್ದೆ, ಆದರೆ ನೀನು ನನಗೆ ಕೊಡಲಿಲ್ಲ, ಅದಕ್ಕೋಸ್ಕರ ನಾನು ಹೇಗೆ ವಿರಹದಿಂದ ಹೆಣ್ಣಿನ ಒಂದು ವಿರಹದಿಂದ ನಾನು ದುಃಖಪಟ್ಟನೋ ಅದೇ ರೀತಿ ನೀನು ಕೂಡ ವಿರಹವನ್ನು ಪಡಿಬೇಕು ಅಂತಂದ್ಬಿಟ್ಟು ಅವನು ಶಾಪ ಕೊಟ್ಟಿರ್ತಾನೆ. ಆ ಶಾಪದ ಕಾರಣದಿಂದನೇ ಸೀತೆಯಿಂದ ದೂರವಾಗಿ ಈಗ ರಾಮ ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಅಂತಂದ್ಬಿಟ್ಟು ಅವನಿಗೆ ಮನಸ್ಸಿಗೆ ಅನ್ನಿಸಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ನನ್ನಿಂದ ಈಗ ಆಯ್ತಲ್ಲ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಈಗ ಹೇಗೂ ಭೂಲೋಕದಲ್ಲಿದ್ದಾನೆ ಭಗವಂತ, ಹೋಗಿ ಒಂದ್ಸರಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರಬೇಕು, ಮತ್ತೆ ನನಗೆ ಈ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಅವರು ಎಲ್ಲಿ ರಾಮ ಇದ್ನೋ ಅಲ್ಲಿಗೆ ಅವರು ಹಾಡ್ಕೊಂಡು ಬರ್ತಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಆಮೇಲೆ ನಮಸ್ಕಾರ ಮಾಡಿದಂಥ ನಾರದರನ್ನು ನೋಡಿ ಶ್ರೀರಾಮ ಅವರನ್ನು ಹಿಡಿದು ಎತ್ತಿ ಆಲಿಂಗನೆ ಮಾಡ್ಕೊಳ್ತಾನೆ. ಆಮೇಲೆ ಕುಶಲ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಳ್ತಾನೆ, ಹೇಗಿದ್ದೀರಾ ಏನು ಎಲ್ಲ ಕೇಳಿಕೊಂಡು ತನ್ನ ಹತ್ರನೇ ಕೂರಿಸ್ಕೊಳ್ತಾನೆ ರಾಮ. ಲಕ್ಷ್ಮಣ ಗೌರವದಿಂದ ಮುನಿಯ ಪಾದಗಳನ್ನು ತೊಳಿತಾನೆ, ಯಾಕಂದರೆ ಅವರು ಶ್ರೇಷ್ಠ ಮಟ್ಟದಲ್ಲಿರುವಂಥವ್ರಲ್ವ, ಅದಕ್ಕೋಸ್ಕರ ಅವರ ಪಾದಗಳನ್ನು ಅವನು ತೊಳಿತಾನೆ. ಮುಂದೇನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.